ಹೋಟ್ಲ್ಗಳ ಸಂಘ ಹಿಂದೆ KPHR ಅಂತಿತ್ತು, ಕರ್ನಾಟಕ ಪ್ರದೇಶ ರೆಸ್ಟೋರೆಂಟ್ ಹೋಟ್ಲ್ ಅಸೋಸಿಯೇಷನ್. ಈಗ ಅದನ್ನು ಸ್ವಲ್ಪ ಹೇಳೋದಕ್ಕೆ ಸುಲಭವಾಗಿ ಕರ್ನಾಟಕ ರಾಜ್ಯ ಹೋಟ್ಲ್ ಸಂಘ ಅಂತ ಸುಲಭವಾಗುತ್ತಾ ಹೆಸರಿಟ್ಟಿದ್ದೀವಿ. ಈ ರಾಜ್ಯ ಸಂಘಕ್ಕೆ 70 ವರ್ಷ ಆಗಿದೆ. ನಮ್ಮ ರಾಜ್ಯ ಹೋಟ್ಲ್ ಉದ್ಯಮಿಗಳಿಗೆ, ಸಾಧಾರಣ ಉದ್ಯಮಿಗಳಂದ್ರೆ ವ್ಯಾಪಾರಸ್ಥರು ಅಂತ, ಅವ್ರಿಗೆ ಏನರ ಅವಾರ್ಡ್ ಕೊಡೋದು ಅಂತ ನಮ್ಗೆ ಯಾರು ಏನೇ ಈಗ ಹೇಳಿದ್ರಲ್ಲ, ಸ್ವಾಮಿಗಳು ಹೇಳಿದರು, ಇವತ್ತು 54% ಸೇವೆಯಲ್ಲಿದೆ. ಕರ್ನಾಟಕದಲ್ಲಿ ಜನಸಂಖ್ಯೆಯಲ್ಲಿ ಏನು ಉದ್ಯೋಗ ಇರ್ಬೋದು ಅಥವಾ ರೆವಿನ್ಯೂ ಜನ್ರೇಷನ್ ಇರ್ಬೋದು, 54% ನಾವು ಸೇವೆಯ ಒಂದು ವಿಭಾಗದಲ್ಲಿದ್ದೇವೆ. ಈ ನಮ್ಮ ಉದ್ಯಮ ಆ ಒಂದು ಸರ್ವಿಸ್ ಸೆಕ್ಟ್ರಲ್ಲಿ ಬರ್ತದೆ. ಇಂಥ ಒಂದು ಇದು ಮಾಡೋತ್ತಿಗೆ ನಮಗೆ ನಮ್ಮ ಉದ್ಯಮದವರಿಗೆ ಎಲ್ಲೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಆಗಲಿ ಅಥವಾ ಸರ್ಕಾರದ ಯಾವುದೋ ಪ್ರಶಸ್ತಿಗಳು ನಮ್ಮವರಿಗೆ ಸಿಕ್ಕೋದು ಭಾಳ ಕಡಿಮೆ ಇತ್ತು. ಅಂಥದ್ರಲ್ಲಿ 2005ನೇ ಇಸ್ವಿನಲ್ಲಿ CV ಮಹದೇವಯ್ಯ ನಮ್ಮ ಜೊತೆಗಿದ್ದಾರೆ, ನಮ್ಮ ಮಾಜಿ ಅಧ್ಯಕ್ಷರು. ಇವರು 2005ರಲ್ಲಿ ಏನು ಅಂದ್ಕೊಂಡ್ರು, ಸರ್ಕಾರ ಕೊಡದಿರೋ ಏನು ಮಾಡೋದು, ನಾವಾದರೆ ಒಂದು ನಮ್ಮ ಉದ್ಯಮಿಗಳನ್ನ ಗುರುತಿಸೋಣ, ಅವರಿಗೆ ಒಂದು ಪ್ರಶಸ್ತಿಯನ್ನು ಕೊಡೋಕೆ ವರ್ಷಕ್ಕೊಂದು ಸರಿ ಮಾಡುವ ಅಂದರೆ ಇವರು ಮಾಡಿದ್ದು ಅದೇ ನವಂಬರ್ ತಿಂಗಳಲ್ಲೇ ನಾವು ಆ ಪ್ರಶಸ್ತಿನ ಕೊಡಬೇಕು ಅಂತ ಮಾಡಿದ್ರು. ಅದೇ ಪ್ರಕಾರ ಪ್ರತಿ ವರ್ಷ ಕೊಟ್ಕೊಂಡು ಬರ್ತಾಯಿದ್ರು ನಮ್ಮ ಹಿಂದಿನ ಅಧ್ಯಕ್ಷರುಗಳು ಅಥವಾ ಪದಾಧಿಕಾರಿಗಳು. 2019 ತನಕ ಇದನ್ನು ಒಂದು ಸಾಂಸ್ಕೃತಿಕ ವೈಭವ ಥರ ಮಾಡ್ತಿದ್ರು. ಯಾವುದೋ ಈ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಏನು ವಿಜೃಂಭಣೆಯಿಂದ ವೈಭವೋಪೇತವಾಗಿ ನಮ್ಮ ಸಾಂಸ್ಕೃತಿಕ ಸರಿಗೆ ಮಾಡ್ತಿದ್ರು, ಆ ರೀತಿ ಮಾಡ್ಕೊಂಡು ಬರ್ತಾಯಿದ್ವಿ. ಈಗ ಕೋವಿಡ್ ಬಂದೆಲ್ಲ ಒಂದು 4-5 ವರ್ಷ ಇದನ್ನು ಮಾಡಿರಲಿಲ್ಲ. ಯಾತಕ್ಕೆಂದರೆ ಕೋವಿಡು, ವ್ಯಾವಹಾರಿಕ ಸಮಸ್ಯೆಗಳೆಲ್ಲ ಸೇರಿ ಈ ವರ್ಷ ಪ್ರಾರಂಭ ಮಾಡುವ ಅಂತ ಹೇಳ್ಕೊಂಡು ಒಂದು 2024ರಲ್ಲಿ ಇದನ್ನ ಪ್ರಾರಂಭ ಮಾಡಬೇಕಂದಾಗ ನಮ್ಮ ಪದಾಧಿಕಾರಿಗಳು ಈ ವರ್ಷ 70ನೇ ವರ್ಷ ಅಂದರೆ 10 ವರ್ಷಕ್ಕೊಂದು ದಶಮಾನೋತ್ಸವ ಥರ ಒಂದು 70ರ ಮೈಲಿಗಲ್ಲು. ಆದ್ದರಿಂದ ಇದು ನಿಮ್ಮ ಅಧ್ಯಕ್ಷ ಅವಧಿಯಲ್ಲಿ ಇದು ಸ್ವಲ್ಪ ವಿಶೇಷವಾಗಿ ಮಾಡಬೇಕು ಅಂದರು. ಇನ್ನು ವಿಶೇಷ ಮಾಡೋಕ್ಕೆ ಇವತ್ತಿನ ದಿವಸ ಈ ಪ್ರಶಸ್ತಿಯನ್ನು ಕೊಡೋದಕ್ಕೆ ಅತ್ಯಂತ ಶ್ರೇಷ್ಠ ಬಂದರೆ ಮಾನ್ಯ ರಾಜ್ಯಪಾಲರು. ಆ ಮಾನ್ಯ ರಾಜ್ಯಪಾಲರನ್ನ ನಮ್ಮ ಮಲ್ಲೇಶ್ವರಂ ವಿಧಾನಸಭೆ ಕ್ಷೇತ್ರದ ಶಾಸಕರಾದಂಥ ಅಶ್ವಥ್ ನಾರಾಯಣವ್ರ ಹತ್ರ ಕೇಳ್ಕೊಂಡಾಗ ಅವರು ಇದನ್ನು ಸ್ವಲ್ಪ ನಮ್ಮ ರಾಜ್ಯಪಾಲರಿಗೆ ಹೇಳಿ ಮನವರಿಕೆ ಮಾಡಿ ಅವರು ಬರುವ ಹಾಗೆ ಮಾಡಿ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಮೂಲ ಕಾರಣ ಮಲ್ಲೇಶ್ವರಂ ಶಾಸಕರಾದ CN ಅಶ್ವಥ್ ನಾರಾಯಣಜಿಯವರು. ಸರ್, ಇವತ್ತು ಎಷ್ಟು ಜನಕ್ಕೆ ಯಾವ ಪ್ರಶಸ್ತಿ ನಾವು ಪ್ರತಿ ವರ್ಷ ಕೊಡೋದು 9 ಆತಿಥ್ಯ ರತ್ನ, 3 ಉದ್ಯಮ ರತ್ನ. ಈ 6 ವರ್ಷ ಗ್ಯಾಪಲ್ಲಿ ಸಂಖ್ಯೆ ಜಾಸ್ತಿ ಮಾಡಬೇಕಾಗಿತ್ತು, ಆದರೆ ಮಾನ್ಯ ಗವರ್ನರೇ ಬರ್ತಾ ಇದ್ದಾರೆ, ಆದಿಚುಂಚನಗಿರಿಯ ಮಹಾಸಂಸ್ಥಾನದ ಸ್ವಾಮಿಗಳು ಬರ್ತಾರೆ. ಅದರಿಂದ ತುಂಬ ಕೊಟ್ಟಾಗ ನಮ್ಮಲ್ಲಿ ಒಂದು ರೀತಿ ಕಾಂಪಿಟೇಷನ್ ಆಗುತ್ತೆ, ಕೆಲವರು ಬೇಸರನೂ ಆಗೋದಕ್ಕೆ ಲಿಮಿಟ್ ಮಾಡಿ ಅಷ್ಟೇ ಸಂಖ್ಯೆಯ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೀವಿ. ತಮ್ಮ ಹೆಸರು? ನಾನು GK ಶೆಟ್ಟಿ, ಕರ್ನಾಟಕ ರಾಜ್ಯ ಹೋಟ್ಲ್ ಸಂಘದ ಅಧ್ಯಕ್ಷ.